ಈ ಆಶ್ರಮದಲ್ಲಿ ಏನೇನಿರ್ಬೇಕು? ಒಂದು ಸಮಗ್ರ ಅಥವಾ ಸಾಲು, ನಾವೇನು ಅಕ್ಕಡಿ ಸಾಲು ಕೃಷಿ ಪದ್ಧತಿ, ಸಮಗ್ರ ಅಂತೀವಿ, ಅಕ್ಕಡ ಸಾಲಿ ಕೃಷಿ ಪದ್ಧತಿ ಅಂತೀವಿ, ಬಹುಬೆಳೆ ಪದ್ಧತಿ ಅಂತೀವಿ. ಆ ತರಹದ ಕೃಷಿ ಪದ್ಧತಿ ಅಲ್ಲಿರ್ಬೇಕು. ಏಕ ಬೆಳೆ ಪದ್ಧತಿ ಇರಬಾರ್ದು. ಜೀವ ವೈವಿಧ್ಯತೆಯ ವಾತಾವರಣ ಅಂದ್ರೆ ಏನು? ಅಲ್ಲಿ ಸಸ್ಯಗಳಿರ್ಬೇಕು, ಪ್ರಾಣಿಗಳು ಇರಬೇಕು. ಪ್ರಾಣಿಗಳು ಯಾವ ಬರ್ತವೆ? ಪಕ್ಷಿಗಳು ಯಾವ ಬರ್ತವೆ? ಜೇನುಗಳು ಯಾವ ಬರ್ತವೆ? ದುಂಬಿಗಳು ಯಾವ ಬರ್ತವೆ? ಚಿಟ್ಟೆಗಳು ಯಾವ ಬರ್ತವೆ? ಜೇಡಗಳು ಯಾವ ಬರ್ತವೆ? ಅಲ್ಲ, ಸಸ್ಯವೃಷ್ಟಿ ಆದಾಗ, ವಿಷಭಕ್ತವಾದ ವಾತಾವರಣ ಸೃಷ್ಟಿಯಾದಾಗ ಮಾತ್ರ ಇವೆಲ್ಲ ಬರ್ತವೆ. ನಾವು ಬಯೋಮಾರ್ಕರ್ಗಳು ಅಂತ ಕರಿತೀವಿ. ಬಯೋಮಾರ್ಕರ್ಗಳಂದ್ರೆ ನಿಮ್ಮ ಜಮೀನಿನ ಹೋದಾಕ್ಷಣಕ್ಕೆ ಕೇವಲ ಅದನ್ನ ಅಬ್ಸರ್ವ್ ಮಾಡ್ತಿದ್ದಾಗಲೇ ಇದು ನ್ಯಾಚುರಲ್ ಕೃಷಿನೋ, ನೈಸರ್ಗಿಕ ಕೃಷಿನೋ ಅಥವಾ ಕೆಮಿಕಲ್ ಆಗ್ತದ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಚಿಟ್ಟೆಗಳು ಕಂಡ್ರೆ ಅದು ನೈಸರ್ಗಿಕ ಕೃಷಿ. ನೀವೇನಾದ್ರೂ ಸ್ವಲ್ಪನೇ ವಿಷ ಹೊಡೆದ್ರು ಕೂಡ ಆ ವಿಷಕ್ಕೆ ಅವು ಹತ್ರನೂ ಸುಳಿಯುತ್ತೆ. ಜೇಡಗಳು ಏನಾದ್ರೂ ಸಿಕ್ಕರೆ ಅದು ಬಯೋಮಾರ್ಕರ್. ಹುತ್ತಗಳು ಸಿಕ್ಕರೆ ಬಯೋಮಾರ್ಕರ್. ಹೌದ್ರಾ? ಆಮೇಲೆ ಮಣ್ಣನ್ನು ಬಗೆದಾಗ ನಿಮ್ಗೆ ಏನಾದ್ರೂ ಸೂಕ್ಷ್ಮ ಜೀವಿಗಳು ಕಂಡ್ರೆ, ಎರೆಹುಳುಗಳು ಏನಾದ್ರೂ ಕಂಡ್ರೆ ಅದು ಬಯೋಮಾರ್ಕರ್. ಇವೆಲ್ಲವುಗಳು ಬಯೋಮಾರ್ಕರ್ಗಳು. ಇವು ಕಂಡಾಗ ಮಾತ್ರ ಇದು ನೀವೇನ ತಗೊಂಡು ಒಳಗೆ ಹೋದಾಗ ನಿಮಗೆ 4-5 ಡಿಗ್ರಿ ಟೆಂಪರೇಚರ್ ನಿಮಗೆ ಕಡಿಮೆ ಆಗ್ಬೇಕು. ಇಂತಹ ವಾತಾವರಣ ಸೃಷ್ಟಿ ಮಾಡಿದಂತವರು ನಿಜವಾದ ಕೃಷಿಕರು. ಅದು ಅಲ್ಲಿ ಬಯೋಡೈವರ್ಸಿಟಿ ಕ್ರಿಯೇಟ್ ಆಗಿದೆ ಅಂತಾನೆ ಅರ್ಥ. ಆಮೇಲೆ ಬಯೋಮಾರ್ಕರ್ಗಳ ಅನಾವರಣ ಹೇಳಿದೀವಿ. ಸೂರ್ಯನ ಶಕ್ತಿಗಿಂತ ವಿದ್ಯುತ್ ಉತ್ಪಾದನೆ ಯಾವುದೇ ನಮ್ಮ ಜೀವನ ಪದ್ಧತಿ ಯಾವುದೇ ರೀತಿಯಿಂದಲೂ ನಿಸರ್ಗಕ್ಕೆ ಹೊರೆಯಾಗಬಾರದು. ಇಂಡಿಪೆಂಡೆಂಟ್ ಆಗಿ ನಾವು ಬೆಳ್ಕೊಳ್ಬೇಕು. ಸಾವಯವ ಬದುಕು ನಮ್ದು ಆಗ್ಬೇಕು. ಇಲ್ಲಿ ಮಾಡಿದ್ದಾರೆ ತಮ್ಮ ಮೋಟರ್ಗೆ ಸರ್ರು ಇದರಿಂದ ಸೋಲಾರಿಂದಲೇ ತಗೊಂಡಿದ್ದಾರೆ. ನಮ್ಮ ನೀರು ನಮ್ಮನ್ನೇ ಬಳಸ್ಕೊಳ್ಳೋದು. ಮಳೆ ನೀರು ಕೂಡ ಕಲೆಕ್ಟ್ ಮಾಡಿಸ್ಕೊಂಡ್ಬಿಟ್ಟು ಹಿಡ್ಕೊಂಡ್ಬಿಟ್ಟು ಉಪಯೋಗಿಸೋದು. ಬೋರ್ ಇಲ್ದರೆ ಕೃಷಿ ಮಾಡೋದು. ಯಾವುದಿಲ್ಲ ಇರತಕ್ಕ ಸರ್ಫೇಸ್ ವಾಟರ್ ಉಪಯೋಗಿಸ್ಕೊಂಡು ನಾವು ಕೃಷಿ ಮಾಡತಕ್ಕಂತ ಪದ್ಧತಿಗೆ ನಾವು ಹೋಗ್ಬೇಕು. ಓಕೆ. ಮಳೆ ನೀರ ಬಳಕೆ, ಕೊಳೆ ಬಾವಿ ಹಾರ್ವೆಸ್ಟಿಂಗ್, ವಾಟರ್ ಹಾರ್ವೆಸ್ಟಿಂಗ್, ಕೃಷಿ ಹೊಂಡ, ಸಮೀಪ ನಗರದ ಪ್ರದೇಶದಿಂದ ಸುಗಮ ರಸ್ತೆ ಇರಬೇಕು. ರಾತ್ರಿಯ ಸುತ್ತಮುತ್ತಲಿನ ಬೆಳಕಿನಿಂದ ಕೂಡಿರಬೇಕು. ಸ್ವಚ್ಛ ನೀರಿನ ಪೂರೈಕೆ ಇರಬೇಕು. ವಿಡಿಯೋ ಕಣ್ಗಾವಲು ಇರಬೇಕು. ತುರ್ತು ಸಂದರ್ಭದಲ್ಲಿ ಅಗತ್ಯ ವೈದ್ಯಕೀಯ ಸೇವೆ, ಫಸ್ಟ್ ಏಡ್ ಬಾಕ್ಸ್ ಇರಬೇಕು. ಆಮೇಲೆ ಪ್ರವಾಸಿಗರು ಹಾಗೂ ಅವರ ಜೊತೆ ಬಂದ ವಸ್ತುಗಳಿಗೆ ಭದ್ರತೆ ಇರಬೇಕು. ಕದ್ಕೊಂಡೋಗ್ಬಿಟ್ರೆ ಮಾಡ್ತೀವಿ ಅಲ್ವಾ? ಭದ್ರತೆ ಇರಬೇಕು. ಗುಣಮಟ್ಟದ ದೇಶಿ ಆಹಾರ, ಈಗಿಂದೆಲ್ಲ ಮಾಡ್ರನ್ ಅಲ್ಲ, ದೇಶಿ ಆಹಾರ ಮತ್ತು ನೀರು. ಚಿಕ್ಕ ಮತ್ತು ದೊಡ್ಡ ಕುಟುಂಬಗಳ ತಂಗುವಿಕೆಗೆ ಪ್ರತ್ಯೇಕ ರೂಮುಗಳು ಇರಬೇಕು. ಇದೆಲ್ಲ ಫುಲ್ ಇದೆಲ್ಲದು ಇರ್ಬೇಕು ಸರ್. ಮೇಲೆ ಖುಷಿ ಆಶೆ ಮಾಡಕ್ಕಾಗಲ್ವೇ? ಮಾಡ್ಬೋದು. ತಂಗಕ್ಕಿರಲ್ಲ, ಅಷ್ಟೇ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆಫ್ ಡೇ ರೆಡಿ ಮಾಡಿದ್ರಲ್ವಾ, ಲೈಫ್ ಲಾಂಗ್ ಆತರ. ಆಮೇಲೆ ಕೃತಿ ಪ್ರಾತ್ಯಕ್ಷಿಕೆ ನೀಡೋ ತರಬೇತಿ ಕೇಂದ್ರಗಳು ಇರಬೇಕು. ಕೇಂದ್ರದ ಜಮೀನಿನಲ್ಲಿ ಬೆಳೆದ ಉತ್ಪನ್ನಗಳನ್ನ, ಅವರೇ ಬೆಳೀತು ಬಹಳ ಮುಖ್ಯ, ಬೆಳೆದಂತ ಉತ್ಪನ್ನಗಳನ್ನ ಒಂದು ಪೆರಿಷಬಲ್, ನಾನ್ ಪೆರಿಷಬಲ್ ಅಂತ ಕರಿತೀವಲ್ಲ, ಮೌಲ್ಯವರ್ಧನೆ ಮಾಡಿ ಅಲ್ಲಿಯೇ ಒಂದು ಅಂಗಡಿಯೊಂದರಲ್ಲಿ ಭೇಟಿ ಕೊಟ್ಟ ಗ್ರಾಹಕರಿಗೆ ಅಥವಾ ಪ್ರವಾಸಿಗರಿಗೆ ಮಾರುವಂತ ವ್ಯವಸ್ಥೆ ಅಂತೀವಿ. ಅದು ಬಹಳ ಮುಖ್ಯ. ಅವನು ಬೆಳೆದಂತ ಪದಾರ್ಥಗಳು ಅಲ್ಲೇ ಮಾರಾಟ ಆಗ್ಬೇಕು. ಅದು ಸಣ್ಣ ಅಂಗಡಿ ಇಡೋದು, ಬಂದ ತಗೊಂಡೋಗ್ಬೇಕು, ಲೇಬಲ್ ಹಾಕೋದು, ಮಾರುವಂತ ವ್ಯವಸ್ಥೆ ಇರ್ಬೇಕು. ಆ ವಸ್ತುಗಳ ಬೆಲೆ ಅತಿಯಾಗಿರೋದೆ ಅದು ಬಹಳ ಮುಖ್ಯ. ಯಾಕೆ ನಾವು ಆರ್ಗ್ಯಾನಿಕ್ ಬೆಳೀತಾ ಇಲ್ಲದ್ರೆ ಕಂಡಾಬಟ್ಟೆ ರೇಟ್ ಹೇಳೋದು. ಬೆಂಗಳೂರು ಮಾಲ್ ರೇಟ್ ತಿಳ್ಕೊಂಡ್ಬಿಟ್ಟು ಹೇಳ್ತಕ್ಕಂಥ ರೈತರು ಕೂಡ ನಮ್ಮಲ್ಲಿ ಇದ್ದಾರೆ. ಹಾಗಾಗಿ ಅತಿಯಾಗಿರದೆ ಹೊರಗಡೆ ಸಿಕ್ಕುವ ಬೆಲೆಗಳಷ್ಟೇ ಇದ್ದರೆ ಅಥವಾ ಅದಕ್ಕಿಂತ ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಇದ್ದರೆ ಸಾಕಷ್ಟು ಗ್ರಾಹಕರನ್ನು ನಿಮ್ಮ ಕೃಷಿ ಪ್ರವಾಸೋದ್ಯಮಕ್ಕೆ ಸೆಳೆಯಲು ಸಾಧ್ಯ. ಬಹಳಷ್ಟು ಮಂದಿ ಮತ್ತೆ ಮಾತಾಡೋಗ್ತಾರೆ. ಆಮೇಲೆ ಗ್ರಾಮೀಣ ಕ್ರೀಡೆಗಳನ್ನ ಆಡುವುದಕ್ಕೆ ಅನುಕೂಲ ಕಲ್ಪಿಸಿಕೊಡುವುದು. ನಿಮ್ಮ ಕೃಷಿ ಕೇಂದ್ರದ ಹತ್ತಿರ ನದಿ, ಕೊಳ ಅಥವಾ ಸರೋವರ ಇದ್ದರೆ ನಿಮ್ಮ ಕೇಂದ್ರ ಮತ್ತಷ್ಟು ಆಕರ್ಷಣೆ ಪಡೆದುಕೊಳ್ಳುತ್ತದೆ. ಅಲ್ಲಿ ಈಜು, ದೋಣಿ ವಿಹಾರವನ್ನು ಏರ್ಪಡಿಸಬಹುದು. ಸುರಕ್ಷತೆಯ ಬಗ್ಗೆ ಬಹಳ ಕೇರ್ ತಗೊಳ್ಬೇಕು. ಆತರ ಏನಾದ್ರೂ ಈಜು ಕೊಳದಲ್ಲಿ ಆಟ ಆಡ್ಬೇಕಾದ್ರೆ. ಸಾಂಪ್ರದಾಯಿಕ ಮೀನುಗಾರಿಕೆ, ಎತ್ತಿನ ಗಾಡಿಯಲ್ಲಿ ಸವಾರಿ, ಕುದುರೆ ಸವಾರಿ, ಸೈಕ್ಲಿಂಗು, ಅರಣ್ಯ ನಡಿಗೆ, ಜಾನಪದ ಉತ್ಸವಗಳನ್ನು ಆಯೋಜಿಸುವುದು, ರಾತ್ರಿ ಹಳ್ಳಿಗಳ ಸಹಯೋಗದೊಂದಿಗೆ ಜಾನಪದ ಕಲೆ, ಆಟಗಳನ್ನು, ಜೀವನ ಪದ್ಧತಿ ಮತ್ತು ಆಚರಣೆಗಳ ಬಗ್ಗೆ ತಿಳಿಸಿಕೊಡುವುದು. ಇದೆಲ್ಲದೂ ಜವಾಬ್ದಾರಿ. ಕೇವಲ ಕೃಷಿ ಅಂದಾಕ್ಷಣ ಕೃಷಿ ಮಾತ್ರ ಮಾಡೋದಲ್ಲ, ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಜಾನಪದ ಕಲೆಗಳನ್ನ ಕುರಿತು ಯಾರಾದ್ರೂ ಪ್ರವಾಸಿಗರು ಬಂದಾಗ ಅವ್ರ ಎದುರಿಗೆ ಟಿವಿ ನೋಡೋ ಬಂದು ಆ ಒಂದು ಜಾನಪದ ಕಲೆಗಳನ್ನ ಅವ್ರಿಗೆ ಪರಿಚಯ ಮಾಡತಕ್ಕಂತ ಕೆಲಸವನ್ನ ಮಾಡೋದು.
ಓಕೆ, ಪ್ರವಾಸಿಗರ ತೋಟದಲ್ಲಿ ಕೆಲಸ ಮಾಡಲು ಆಕರ್ಷಿತರಾಗಿದ್ದಾರೆ ಅವ್ರಿಗೆ ಏನಾದಿದ್ರೆ ಅವರಿಗೆ ಏನೋ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡೋದು ಶ್ರಮದಾನ ಅಂತ ಕರಿತೀವಿ. ಸಣ್ಣ ಸಣ್ಣ ಕೆಲಸ ಮಾಡಕ್ ಬಿಡ್ಬೋದು ನೋಡಿ. ಈವ್ನಿಂಗ್ 1 ಗಂಟೆ ನಾವೆಲ್ಲ ಸೇರ್ಬಿಟ್ಟು ಏನಾದ್ರೂ ಒಂದು ಕೆಲಸ ಹೇಳೋದ ದೇವರಟ್ಟಿ ಮಾಡೋದಾದ್ರೆ ಅದೆಷ್ಟೇ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದನ್ನ ಕಂಟಿನ್ಯೂಸ್ ನಾರಾಯಣ ರೆಡ್ಡಿ ಫೌಂಡೇಶನ್ ಮಾಡ್ತೀವಿ ನಾವು. ನಾರಾಯಣ ರೆಡ್ಡಿ ಫೌಂಡೇಶನ್ ಏನಾದ್ರು ಹೋದಾಗ ಕಾಫಿ ಇದ್ರೆ ಕಾಫಿ ಬಿಡಿಸ್ಬಿಟ್ಟು ಕೊಡ್ತೀವಿ. ಅವ್ರಿಗೆ ಉಳಿತಲ್ವಾ, ಒಂದ್ ಅರ್ಧ ಗಂಟೆ ಮಾಡಿದ್ರೆ ಸಾಕಲ್ಲ. ನಾವು ಇಷ್ಟು ಮಂದಿ ಸೇರ್ಬಿಟ್ಟು ಕಾಫಿ ಬಿಡಿಸ್ಕೊಡ್ಬೋದಲ್ವಾ. ಅದು ಶ್ರಮದಾನ ಅಂತೀರ, ಅದು ಕಂಟಿನ್ಯೂಸ್ ನಡೀಬೇಕು. ಆಮೇಲೆ ಹಳ್ಳಿಯ ಬರುವ ಅತಿಥಿಗಳಿಗೆ ನಾಗರಿಕತೆಯ ಎಲ್ಲ ಪ್ರಯೋಜನಗಳನ್ನು ಬಳಸುವ ಅವಕಾಶವನ್ನು ಕೊಡಬೇಕಾಗುವುದಾದರೂ ನಮ್ಮ ಪುರಾತನ ಜೀವನದ ಪದ್ಧತಿಯನ್ನು ಪರಿಚಯಿಸುವುದು ಕೂಡ ಹಳೆ ಪದ್ಧತಿ ಇತ್ತಲ್ವಾ, ಅವ್ರು ಬಿಡಬಾರ್ದು. ಅದನ್ನ ಕೂಡ ನಾವು ಪರಿಚಯ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಅಗತ್ಯ ಬಿದ್ರೆ ಇಲ್ಲೇನಾದ್ರು ದೊಡ್ಡ ಮಟ್ಟದಲ್ಲಿ ಬೆಳೀತಪ್ಪ ಅಂದಾಗ ಅವಾಗ ಬೇಕಾದ್ರೆ ಒಬ್ಬ ಗೈಡ್ ಅನ್ನ ಕೂಡ ನಾವು ಮಾಡ್ಬೋದು. ಅದು ನೆಕ್ಸ್ಟ್ ಟೈಮ್ ಅಲ್ಲಿ ಬರುತ್ತೆ, ಬೇಡ. ಕೆಲವೊಮ್ಮೆ ಹತ್ತಿರ ಇರುವ ಐತಿಹಾಸಿಕ ಸ್ಥಳ ಇಲ್ಲಿ ಹತ್ರದಲ್ಲಿ ಏನು ಇದಾವಲ್ಲ ಆ ಸ್ಥಳಗಳನ್ನ ವಾಸ್ತುಶಿಲ್ಪ, ನೈಸರ್ಗಿಕ ಆಕರ್ಷಕ ಸ್ಥಳಗಳಿಗೆ ಭೇಟಿ ನೀಡುವ ಬಗ್ಗೆ ಕೂಡ ಇಲ್ಲಿ ಬಂದು ಇರ್ತಾನೆ. ಇಲ್ಲೊಂದು 2-3 ದಿವಸ ಇರ್ಬೇಕಂದ್ರೆ ಅವ್ರ ಸುತ್ತಮುತ್ತ 8-10 ಕಿಲೋಮೀಟರ್ ದೂರದಲ್ಲಿ ಏನ್ ನೋಡ್ಲಿಕ್ಕೆ ಅವಕಾಶ ಇದೆ. ಒಂದು ದೇವಸ್ಥಾನ ಆಗಿರ್ಬೋದು, ಆ ದೇವಸ್ಥಾನ ಯಾರು ಕೇಳಲೇ ಇರೋದಿಲ್ಲ ಅಂತ ದೇವಸ್ಥಾನವನ್ನ ನಾವು ರೆಜುನೇಟ್ ಮಾಡಿ ಆ ದೇವಸ್ಥಾನಕ್ಕೆ ಈ ಬಂದಂತ ನೋಡಿ 10-20 ಮಂದಿ ದಿನಕ್ಕೆ ವಿಸಿಟ್ ಮಾಡಿದ್ರೆ ಅಲ್ಲೊಂದು ಪೂಜಾರಿ ಬದುಕ್ತಾನ, ಕಾಯಿ ಮಾರ ಬದುಕ್ತಾರ, ಅದೊಂದು ತಿರ್ಗಾ ಹುಟ್ಟಿಗಳತ್ತಲ್ವಾ. ಅಂತದನ್ನ ಶಿವಗಂಗೆನಲ್ಲಿ ಸುತ್ತಮುತ್ತ ಬುಡದಲ್ಲಿರ್ತಕ್ಕಂಥ ಕೆಲವೊಂದು ಚಿಕ್ಕ 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 ದೇವಸ್ಥಾನಗಳನ್ನು ಹುಡುಕಿಟ್ಟಿದ್ದೀವಿ ನಾವು. ತಿರ್ಗಾ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಗ್ಬೇಕು. ಬಂದಂತ ಅಲ್ಲೊಂದು ಶಿವಗಂಗಾ ಕೃಷಿ ಆಶ್ರಮ ಅಂತ ಮಾಡಿ ಅಲ್ಲಿ ವಿಸಿಟ್ ಮಾಡಿದ್ರೆ ಅಲ್ಲಿ ಒಂದ್ ದಿವಸ ಇದ್ದು ಈ ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕು, ವಿಸಿಟ್ ಮಾಡ್ಬೇಕು. ಅಲ್ಲಿ ಮತ್ತೆ ಜೀವ ಉತ್ಪತ್ತಿ ಆಗುತ್ತಲ್ವಾ. ಇವು ಜವಾಬ್ದಾರಿಗಳು. ಕೇವಲ ಕೃಷಿ ಆಶ್ರಮ ಅಂತ ಕೇವಲ ಕೃಷಿ ಬಗ್ಗೆ ಮಾತಾಡಲ್ಲ. ಸಂಸ್ಕೃತಿಯನ್ನು ಉಳಿಸ್ತೀವಿ, ನಾಗರಿಕತೆಯನ್ನು ಉಳಿಸ್ತೀವಿ, ನಮ್ಮ ಸಂಸ್ಕಾರವನ್ನು ಉಳಿಸ್ತೀವಿ, ಜಾನಪದ ಕಲೆಗಳನ್ನು ಉಳಿಸ್ತೀವಿ. ಸುತ್ತಮುತ್ತ ಯಾವುದೇ ಪ್ರವಾಸಿ ತಾಣ ಗುರುಸ್ತೇ ಇರ್ತಕ್ಕಂಥ ಸ್ಥಳಗಳನ್ನು ಕೂಡ ಗುರುಸ್ತೀವಿ. ಅದನ್ನ ಮತ್ತೆ ಬೆಳಕಿಗೆ ತಂಗಿ ಅಂತ ಜವಾಬ್ದಾರಿ ಕೂಡ ಇದೆ. ಆಮೇಲೆ ಅನೇಕ ಜನರು ಪ್ರಾಣಿಗಳೊಂದಿಗೆ ಸಂವಹನ ಮಾಡೋದನ್ನು ಆನಂದಿಸುತ್ತಾರೆ. ಮೊಲ, ಕೋಳಿ, ಆಡುಗಳು, ಇವನ್ ಕರು. ಈ ಸಿಟಿಯಿಂದ ಬಂದರೆ ಕೇವಲ ಕರು ನೋಡಿದ್ರೆ ಸಾಕು ಇಷ್ಟಪಡ್ತಾರೆ. ಮೇಕೆ ನೋಡ್ಬಿಟ್ರೆ ಜೀವ ಬಿಟ್ಕತ್ತಾವ. ಅಥವಾ ಈ ತರ ವಿವಿಧ ಪಕ್ಷಿಗಳು ಮುಂತಾದವನ್ನು ಸಾಕಣೆ ವ್ಯವಸ್ಥೆ ಮಾಡಿ ಅಲ್ಲಿರ್ಬೇಕು. ಬಂದರಿಗೆ ನೋಡೋದಕ್ಕೆ ಒಂದು ಜಾಗ ಆಗಬೇಕು. ಭೇಟಿ ಕೊಟ್ಟ ನಾಗರಿಕರಿಗೆ ಸಂಪೂರ್ಣ ಸಾವಯವ ಬದುಕನ್ನು ಕಲಿಸುವುದು. ಆಮೇಲೆ ಸಾವಯವ ಕೃಷಿ ಅಂತೀವಿ ನಾವು. ಸಾವಯವ ಬದುಕಂದ್ರೆ ಇಡೀ ನಮ್ಮ ಬದುಕ ಸಾವಯವ, ಆಗ ನಮ್ಮ ಜೀವನ ಸಂತೋಷವಾಗಿರುತ್ತೆ. ಅವರು ಮುಂಜಾನೆ ಬೇವಿನ ಕಡ್ಡಿಯಿಂದ ಅಥವಾ ದಂತ ಮಂಜನದಿಂದ ಹಲ್ಲನ್ನು ಉಜ್ಜುವುದು, ಸೀಗೆಕಾಯಿಯಿಂದ ಸ್ನಾನ ಮಾಡೋದು ಅಥವಾ ಕಡಲೆ ಪುಟ್ಟಿಯಿಂದ ಇವೆಲ್ಲ ಹೋಗ್ಬೇಕು. ಇವೆಲ್ಲ ನಾವೆಲ್ಲ ಅಡ್ಡದಾರಿ ಹಿಡಿದು ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡಿವಲ್ಲ, ಅದನ್ನ ಇಲ್ಲಿ ಬಂದಂತವರಿಗೆ ಹೇಳಿ. ಬಂದ್ರೆ ಅಣ್ಣ ನೀವ್ ಇವತ್ತು ಬ್ರಷ್ ಯೂಸ್ ಮಾಡ್ಬೇಡಿ, ಈ ಕಡ್ಡಿ ತಗ ಬಂದರಿಗೆ ನಾಳೆ ಬೆಳಿಗ್ಗೆ ಇದ್ದಾಗ ಯೂಸ್ ಮಾಡಂತ ಹೇಳಿ. ಅಣ್ಣ ಟೀ ಕುಡಿಬೇಡ, ಇದೊಂದು ಕಷಾಯ ಮಾಡಿ, ಕಷಾಯ ಕುಡಿ. ಬಂದ್ರೆ ನಾವೇ ಟೀ ಮಾಡ್ಕೊಟ್ಟಿರ್ತೀರ್ಗ. ಇದನ್ನ ಬದುಕಿಲ್ಲಿ ಕಲಿಸ್ಬಿಡು. ಸೀಗೆಕಾಯಿ ಹೀಗೆ ಇದೆಲ್ಲ 70 ವರ್ಷದ ಹಿಂದಿನ ಜೀವನ ಪದ್ಧತಿ ಕರೆದೊಯ್ಯುವ ಪ್ರಯತ್ನವನ್ನು 70 ವರ್ಷ ನಾವೆಲ್ಲ ಮಾಡಿದ್ವಿ. ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತು ಜೀವನ ಹೆಂಗಿತ್ತು, ಎಷ್ಟು ಕಷ್ಟ ಇದ್ದು ಇಲ್ಲ ಅಂತಲ್ಲ, ಬಟ್ ನೆಮ್ಮದಿ ಇತ್ತಲ್ಲ ಅಲ್ವಾ. ಇನ್ನೊಬ್ಬರು ದ್ವೇಷ ಮಾಡಿದ್ರೆ ಹೆಂಗೋ ನಮ್ಮ ಪಾಡಿ ನಾವು ಬದುಕ್ತಾ ಇದ್ವಲ್ಲ, ಸಾಮರಸ್ಯ ಇತ್ತಲ್ವ ಹಳ್ಳಿಗಳಲ್ಲಿ. ಅದೆಲ್ಲ ಕಳ್ಕೊಂಡ್ಬಿಟ್ಟಿವಲ್ಲ. ಅದನ್ನ ಸೃಷ್ಟಿ ಮಾಡ್ತಕ್ಕಂಥ ತೋರಿಸ್ತಕ್ಕಂಥ ಕೆಲಸವನ್ನ ನಮ್ಮ ಕೃಷಿ ಆಶ್ರಮಗಳು ಮಾಡ್ತವೆ. 70 ವರ್ಷದ ಹಿಂದಿನ ಜೀವನ ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಇಷ್ಟೊಂದು ಪೊಲ್ಯೂಷನ್ ಆಗಿರ್ಲಿಲ್ಲ, ಇಷ್ಟೊಂದು ಅನಾಹುತಗಳು ಆಗಿರ್ಲಿಲ್ಲ, ಸುಂದರವಾಗಿತ್ತು. ಅದನ್ನ ಇಲ್ಲಿ ರೀಕ್ರಿಯೇಟ್ ಮಾಡ್ತಾವ. ಆಮೇಲೆ ಕಟ್ಟಿಗೆಯಿಂದ ಅಡುಗೆ ಗೊತ್ತಲ್ಲ ನಿಮಗೆ, ಕಟ್ಟಿಗೆ ಬಂದ್ಬಿಟ್ಟಿವಿ ಆಲ್ರೆಡಿ. ಹಿತ್ತಾಳೆ ತಟ್ಟೆಯಲ್ಲಿ ಊಟ, ಅಡ್ಡಣಿಗೆ ಅಂತಿದ್ವು ಗೊತ್ತಿಲ್ಲ ನಿಮಗೆ, ಅಡ್ಡಣಿಗೆ ಮೇಲೆ ಊಟ ಮಾಡ್ತಿದ್ವಿ. ಅದನ್ನ ಇದೆಲ್ಲ ರಿಕ್ರಿಯೇಟ್ ಮಾಡೋದು. ಆಮೇಲೆ ಊಟದಲ್ಲಿ ಬಿಳಿ ಅಕ್ಕಿ ಇಲ್ಲ, ಸಕ್ಕರೆ ಇಲ್ಲ, ಮೈದಾ ಇಲ್ಲ. ಸಾಂಪ್ರದಾಯಿಕ ವೈವಿಧ್ಯ ಪದ್ಧತಿಯಿಂದ ಕೂಡಿದ ಭೋಜನ. ಹಳೆದೆಲ್ಲ ಇದೆ ಸರ್, ಗೊತ್ತು, ಬಹಳ ಗೊತ್ತು. ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರ್ಸಿದೀವಿ. ಸಜ್ಜೆ ಅನ್ನ, ಕಾಯಿ ಹಾಲು ಅಥವಾ ಬೆಲ್ಲದ ಹಾಲು, ಅಂದ್ರೆ ಸರ್ ಅವೆಲ್ಲ ಊಟ ಮಾಡಿದ್ದಾರೆ. ಅದ್ರ ಜೊತೆಗೆ ಹಾಗೆ ಮತ್ತೆ ಅಕ್ಕಿ ಸಾವಿಗೆ ಮಾಡಿ ತೆಂಗಿನಕಾಯಿ ಮತ್ತೆ ಬೆಲ್ಲ ಹಾಕಿಬಿಟ್ಟು ಅದೆಲ್ಲ ಹಾಕಿಬಿಟ್ಟು ಏನು ಅದ್ಭುತವಾದಂತ ಊಟಗಳ ಹೊಲಗಳು ಬರೀ ಇಷ್ಟೇ ಶಾಂಪಲ್ ಮಾಡಿ ಹುಡುಕೊಂಡ್ ಬರ್ತಾರೆ. ಹೌದು. ಆಮೇಲೆ ಗೋಧಿ ಹುಗ್ಗಿ ತಿಂತಿದ್ವಿ. ಗೋಧಿ ಹುಗ್ಗಿ, ವಿವಿಧ ಬಗೆಯ ಕಡುಬು ಕೇಳಿದ್ರೆ ನೀವೇನ
ಸಜ್ಜೆ ಕಡುಬು, ಗೋಧಿ ಕಡುಬು, ಜೋಳದ ಕಡುಬು, ಕಡಲೆಬೇಳೆ ವಿವಿಧವಾದಂತ ಏನ್ ರುಚಿಯಾಗಿರ್ತದೆ ಗೊತ್ತಾ ಕಡುಬುಗಳು. ಆಮೇಲೆ ನವಣೆ ಅನ್ನ, ನವಣೆ ಅನ್ನ ಜೊತೆ ಗುರಾಳ ಪುಡಿ, ಮೊಸರು. ಗುರಾಳ ಪುಡಿ ಹಾಕಿ ಮೊಸರು ಹಾಕಿಬಿಟ್ಟು ಏನು ಅದ್ಭುತವಾದ ರುಚಿ, ಹೌದಾ? ಎಲ್ಲ ಮೈಗೆ ಅಷ್ಟೇ ಕಡಗಟ್ಟಿ. ಹಾಗಾಗಿ ಹೀಗೆ ಹತ್ತಾರು ಸವಿ ಭಕ್ಷ್ಯಗಳು. ಇದು ನೀವು ಮಾಡ್ತೀರಿ, ಇದು ನೀವು ಮಾಡ್ಬೇಕು, ಮುಂದೆ ಮಾಡಿಬಿಟ್ಟು ತಿನ್ಸ್ಬೇಕು, ಗೊತ್ತಾಯ್ತಲ್ವಾ? ಆಮೇಲೆ ನಾವು ಬಂದಾಗ ಇವ್ರು ಬಂದಾಗ ಮಾಡ್ಕೊಳ್ಬೋದು. ಸರ್ ಇದನ್ನ ಮಾಡಿದ್ರಿ ನೋಡ್ರಿ, ಇದು ಹಿಂಗ್ ಮಾಡಿದಿರ ಅಂತ ಹೇಳ್ಬೇಕು. ಅದೇನಂತ ಮಹಾವಿದ್ಯಾಲಯ ಗುರುಗಳು ಇಲ್ಲಿದ್ದಾರೆ, ಆಲ್ರೆಡಿ ಇಲ್ಲಿದ್ದಾರೆ ಗುರುಗಳು. ಏನಿಲ್ಲ, 1 ಗಂಟೆ ಹೇಳ್ಬಿಟ್ರೆ ಸಾಕು, 1 ಗಂಟೆನಲ್ಲಿ 50 ಮಂದಿ ಅಡಿಗೆ ಮಾಡಿ ಹಾಕ್ಬಿಡ್ತಾರೆ. 1 ಗಂಟೆ ಸರ್, 600-700 ಜನ ರೆಡಿ ಐತೆ. ಪಾಕ ನಾಳೆ ಬೆಳಿಗ್ಗೆ ಯೋಗ ಹೇಳ್ಕೊಡೋದು ಅವರೇ, ಪಾಕಶಾಸ್ತ್ರ ಅವರೇ ಹೇಳ್ಕೊಡ್ತಾರೆ. ಅದಕ್ಕೆ ಕರೆಸಿರೋದು ಗುರುಗಳು. ಆಶ್ರಮದಲ್ಲಿ ಬೆಳೆದ 10 ಮೆಡಿಸಿನಲ್ ಪ್ಲಾಂಟ್ಸ್, ಏನು ಔಷಧಿ ಸಸ್ಯಗಳಂತೀವಲ್ಲ, ಗಳಿಂದಲೇ ಮಾಡಿದ ಪೇಯಗಳನ್ನು, ಪೇಯ ಅಂದ್ರೆ ಅವುಗಳನ್ನ ಇದೇನಂತ ಇರುತ್ತೆ, ನಿಂಬೆ ಹುಲ್ ಇರುತ್ತೆ, ತರ ದಪ್ಪ ಕೊಡ್ತಾರೆ ಅಲ್ವಾ? ಪೇರ್ಲಕಾಯಿ ಇದರದ್ದು, ಅದ್ರ ಜೊತೆ ಬೆಲ್ಲ ಹಾಕಿ ಇಟ್ಬಿಟ್ರೆ ಸಾಕು, ಅದ್ಭುತವಾದ 100 ಮಂದಿ ಕೊಡ್ಬೋದು. ಒಂದು 10-15 ಗಿಡ ಎಲೆ ತಂದ್ಬಿಟ್ಟು ಇಟ್ಬಿಡೋದು, ಬೆಲ್ಲ ಹಾಕೋದು, ಬಂದರಿಗೆಲ್ಲ ಅದನ್ನೇ ಕೊಡೋದು. ಕಡಿಮೆ ಖರ್ಚು, ಕಡಿಮೆ ಖರ್ಚು. ಓಕೆ. ಆಮೇಲೆ ಒಂದು ಕುಟುಂಬಕ್ಕೆ ಬೇಕಾದ ಎಲ್ಲ, ಇದು ಬಹಳ ಮುಖ್ಯ, ಆಶ್ರಮದ ಮೇನು. ಒಂದು ಕುಟುಂಬಕ್ಕೆ ಬೇಕಾದ ಎಲ್ಲ 90% ತನ್ನ ಜಮೀನಿನಲ್ಲಿ ಬೆಳೆದುಕೊಳ್ಳುವ ಕಲೆಗಾರಿಕೆಯನ್ನ ಅಲ್ಲಿ ತೋರಿಸ್ತಾರೆ. ಹೊರಗಡೆಯಿಂದ ಏನನ್ನು ತರುವ 90% ಎಲ್ಲಾ ಬೆಳೆಗಳನ್ನ ಅವನು ಬೆಳಿಬೇಕು, ಅದು ಬಹಳ ಮುಖ್ಯ. ಆಮೇಲೆ ಆಶ್ರಮಕ್ಕೆ ಭೇಟಿ ಕೊಟ್ಟಾಗ ನಿಮ್ಮ ಸುತ್ತಮುತ್ತಲಿರುವ ಲಭ್ಯವಿರುವ ಚಾರಣ ಅಂದ್ರೆ ಇವೆಲ್ಲ ಗುಡ್ಡಗಳಲ್ಲ, ಯೋಗ್ಯವಾದ ಜಾಗ ಅಥವಾ ನೈಸರ್ಗಿಕ ಕಾಡು ಅಥವಾ ಪ್ರಾಣಿಗಳನ್ನು ವೀಕ್ಷಿಸುವ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಬಹುದು. ನಿಮ್ಮ ಆಶ್ರಮದಲ್ಲಿ ಅನಾವಶ್ಯಕ ಮೊಬೈಲ್ ಮತ್ತು ಟಿವಿ ಹಾವಳಿಗಳನ್ನು ನಿಯಂತ್ರಿಸಿ ಗ್ರಾಮೀಣ ಜನರ ಸಹಜ ಸಮ್ಮತ ಜೀವನವನ್ನು ಮಹತ್ವ ತಿಳಿಸುವುದು ಬಹಳ ಮೀನಿಂಗ್ಫುಲ್ ಇದೆ. ಗ್ರಾಮೀಣ ಜನರ ಸಹಜ ಸಮ್ಮತ ಜೀವನ ಮೊದಲಿತ್ತು, ಈಗಿಲ್ಲ. ಏನಪ್ಪಾ ಅಂದ್ರೆ ಅಲ್ಲಿ ಕಮ್ಮಾರಿದ್ರು, ಕುಂಬಾರಿದ್ರು, ಬಡಗಿ ಇದ್ದ, ಚಮ್ಮಾರಿದ್ದ, ಅಗಸ ಇದ್ದ, ಅವೆಲ್ಲರೂ ಸೇರಿಬಿಟ್ಟು ಒಂದು ಹಳ್ಳಿಯ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಹಲವರ ಒಡನಾಟ ಕೃಷಿ ಬದುಕಿಗೆ ಅದೆಷ್ಟು ಪೂರ್ವವಾಗಿತ್ತೆ ಎಂದು ಮನನ ಮಾಡಿ ತೋರಿಸಬಹುದು. ಒಟ್ಟಿನಲ್ಲಿ ರೈತರ ಬದುಕಿನ ಜೊತೆಗೆ ಬೆಸೆದುಕೊಂಡಿರುವ ಎಲ್ಲ ಮಜಲು ಪರಿಚಯಿಸಿದರೆ ಅದೊಂದು ಅರ್ಥಪೂರ್ಣ ಪ್ರವಾಸ ಅಥವಾ ಕೃಷಿ ಪ್ರವಾಸವಾಗುತ್ತದೆ. ಬದುಕನ್ನು ಸರಿಸುಮಾರು 60-70 ವರ್ಷಗಳ ಹಿಂದಕ್ಕೆ ಕರೆದೊಯ್ಯುವುದು, ಅಲ್ಲಿ ಸಾವಯವ ಬದುಕನ್ನು ಮತ್ತು ಪ್ರಕೃತಿಯನ್ನು ಮಿಲನಗೊಂಡ ಜೀವನವನ್ನು ಜನರಿಗೆ ಪರಿಚಯಿಸುವುದು. ಸಾವಯವ ಮತ್ತು ಪ್ರಕೃತಿಯೊಂದಿಗೆ ಮಿಲನಗೊಂಡ ಜೀವನವನ್ನ ಜನರಿಗೆ ಪರಿಚಯಿಸುವುದು, ಆ ಮೂಲಕ ಜನರು ಮತ್ತೆ ಹಳ್ಳಿಗೆ ಹಿಂತಿರುಗುವಂತೆ ಓಲೈಸುವುದು ಸಹ ಆಶ್ರಮಗಳ ಮೂಲ ಉದ್ದೇಶವಾಗಿದೆ. ಯಾರು ಬಿಟ್ಟುಬಿಟ್ಟು ಅಲ್ಲಿ ಹೋಗಿ ಸಂಕಟ ಪಟ್ಟುಕೊಂಡು ಉದ್ವೇಗದಲ್ಲಿ ಯಾವುದೇ ಸಂತೋಷ ಇಲ್ಲದೆ ಮೈಯೆಲ್ಲ ರೋಗ ಉಟ್ಕೊಂಡು ಜೀವನ ಮಾಡ್ತಾರಲ್ವಾ, ಇಲ್ಲಿ ಬಂದು ಇದನ್ನ ನೋಡಿದಾಗ, ವಾತಾವರಣ ನೋಡಿದಾಗ ನಾನು ಈ ತರ ಬದುಕು ಕಟ್ಕೊಳ್ಬಹುದಲ್ವಾ, ಬದಲಾವಣೆ ಆಗುತ್ತೆ. ಅವಾಗ ಅವನು ಕೂಡ ವಾಪಸ್ ಬಂದು ಒಂದು ಕೃಷಿಯಲ್ಲಿ ತೊಡಗ್ತಾನೆ. ಕೃಷಿ ಆಶ್ರಮಗಳ ಮೂಲ ಉದ್ದೇಶ, ಯಾರು ನಮ್ಮ ಕೃಷಿಕರು, ಮೂಲ ಹಳ್ಳಿಗರು ಹೊರಗಡೆ ಹೋಗಿ ಕೃಷಿಯೇತರ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೋ ಅಂತವರು ಮತ್ತೆ ವಾಪಸ್ ಬರ್ಲಿ, ಮತ್ತೆ ಹಳ್ಳಿಗಳಲ್ಲಿ ನೆಲೆಸಲಿ, ಒಳ್ಳೆ ಕೃಷಿ ಮಾಡ್ಲಿ ಅಂತಕ್ಕಂಥ ಉದ್ದೇಶವೇ ಈ ಆಶ್ರಮಗಳ ಒಂದು ಇದೆ. ಆಮೇಲೆ ಇಲ್ಲಿ ಏನೇನಿರ್ಬೇಕಂತ ಹೇಳೋದನ್ನ ಇದೆ. ಸಾವಯವ ಗೊಬ್ಬರ ಮತ್ತು ಕ್ರಿಮಿನಾಶಗಳ ತಯಾರಿಕೆ ಇಲ್ಲೆಲ್ಲ ಮಾಡಿದಾರೆ ಸರ್. ಗೋ ಆಧಾರಿತ ಕೃಷಿ ಇರ್ಬೇಕು, ಇಲ್ಲಿ ಆಲ್ರೆಡಿ ಗೋಶಾಲೆನೇ ಇದೆ. ಆಮೇಲೆ ಈಗ 10 ಸೌಲಭ್ಯಗಳನ್ನ ಸೃಷ್ಟಿಸಬಹುದು. ಇದರಿಂದ ಏನ್ ಲಾಭಪ್ಪ ಅಂದ್ರೆ, ಏನ್ ಲಾಭ ಮಾಡಿದ್ರೆ ಏನ್ ಲಾಭ?